ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ನಮಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಎಸ್ ಡಾಕ್ಟರ್, ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಡಿಸ್ಕ್ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲನೇದಾಗಿ ಡಿಸ್ಕ್ ಸಮಸ್ಯೆ ಅಂದರೆ ಏನು? ಇವಾಗ ಡಿಸ್ಕ್ ಸಮಸ್ಯೆ ಅಂದರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಈ ಡಿಸ್ಕ್ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ನಾರ್ಮಲಾಗಿ ಏನಾಗತ್ತಂದರೆ ಪೇಷಂಟಿಗೆ ಬಂದಾಗ ಡಾಕ್ಟ್ರೆ ನನಗೆ ಡಿಸ್ಕಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಾಗುತ್ತೆ. ಬಟ್ ಈ ಡಿಸ್ಕ್ ಅಂದರೆ ಏನು? ಅಥವಾ ಏಕ್ದಮ್ಮಾಗಿ ಬಂದಿರೋ ಪೇಷಂಟು ಡಾಕ್ಟ್ರೆ ನನಗೆ ಸೊಂಟ ನೋವಿದೆ, ನನಗೆ ಎಳ್ತಾ ಇದೆ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ನಡೆಯೋಕ್ಕಾಗಲ್ಲ, ಈ ಥರ ಸಿಂಪ್ಟಮ್ಗಳನ್ನು ಹೇಳ್ತಾರೆ. ಬಟ್ ಇದರಲ್ಲಿ ಡಾಕ್ಟ್ರ್ ನನಗೆ ಏನೋ ಡಿಸ್ಕ್ ಪ್ರಾಬ್ಲಮ್ ಇದೆಯಂತೆ ಅಂತ ಹೇಳಿದ್ದಾರೆ. ಓಕೆ, ಲೆಟ್ ಅಸ್ ನೋ ವಾಟ್ ಈಸ್ ಡಿಸ್ಕ್. ಇವಾಗ ನಮ್ಮ ತಲೆಯ ಬುರುಡೆ ಒಂದು ಮೂಳೆಯ ಮೇಲೆ ನಿಂತಿದೆ. ಆ ಮೂಳೆಯ ಕೆಳಗಡೆ ಮತ್ತೆ ಹಲವಾರು ಮೂಳೆಗಳು ಒಂದ್ರ ಕೆಳಗಡೆ ಒಂದು ಜೋಡಣೆಯಲ್ಲಿ ಇದೆ. ಕೊನೆಯ ಮೂಳೆ ನಾವೇನು ಟೇಲ್ ಬೋನ್ ಅಂತ ಕರಿತೀವಿ ಅಥವಾ ಏನು ಕಾಕಿಕ್ಸ್ ಅಂತ ಕರಿತೀವಿ, ಇದೇನಾಗಿದೆ, ಹಲವಾರು ಮೂಳೆಗಳು ಫ್ಯೂಸ್ ಆಗಿಬಿಟ್ಟಿದೆ, ಅಂದರೆ ಅಂಟ್ಕೊಂಡ್ಬಿಟ್ಟಿದೆ, ಒಂದಾಗ್ಬಿಟ್ಟಿದೆ ಇಲ್ಲಿ. ಇವಾಗ ಈ ಮೂಳೆಗಳು ಒಂದ್ರ ಮೇಲೆ ಒಂದು ಇದೆ. ಇವಾಗ ಮೂಳೆ ಮೇಲೆ ಏನಾದ್ರು ಮೂಳೆ ಇದ್ದಾಗ ಹೇಗಿರ್ಬೋದು, ಒಂದು ಗಟ್ಟಿಯಾಗಿರುವಂಥದ್ದು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇಟ್ಟಾಗ ಅದನ್ನು ನಾವು ಮೂಮೆಂಟ್ ಮಾಡಿದಾಗ ಏನಾಗುತ್ತೆ, ಚಿಪ್ ಔಟ್ ಆಗುತ್ತೆ ಅಥವಾ ಅದು ಒಡೆದು ಹೋಗುತ್ತೆ, ಈ ಥರದ್ದೆಲ್ಲನೂ ಆಗುವಂಥದ್ದಿದೆ. ಬಟ್ ಅದೇನೇ ಆ ಒಂದು ಕಲ್ಲಿನ ಕೆಳಗಡೆ ಮತ್ತೊಂದು ಕಲ್ಲಿನ ಮೇಲುಗಡೆ ನಾವೇನಾದರೂ ಸಾಫ್ಟು ರಬ್ಬರು ಆ ಥರದ್ದೇನಾದರೂ ಇಟ್ಟಾಗ, ಒಂದು ರಬ್ಬರ್ ಮೆಟೀರಿಯಲ್ ಏನಾದರೂ ಇಟ್ಟಾಗ ಏನಾಗುತ್ತೆ, ಮೇಲ್ಗಡೆ ಇರೋದು ಸೇಫ್ ಆಗಿರುತ್ತೆ, ಕೆಳಗಡೆ ಇರೋ ಕಲ್ಲು ಸೇಫ್ ಆಗಿರುತ್ತೆ. ಇದೇ ಥರನೇ ನಮ್ಮ ದೇಹದಲ್ಲಿ ಈ ಪ್ರತಿಯೊಂದು ಮೂಳೆಗಳು, ಅಂದರೆ ನಮ್ಮ ಸ್ಪೈನಲ್ ಏನು ಕಾಲಮ್ ಇದೆ, ಆ ಪ್ರತಿಯೊಂದು ಮೂಳೆಗಳ ಮಧ್ಯದಲ್ಲಿ ಈ ಡಿಸ್ಕ್ ಅನ್ನೋದಿದೆ. ಈ ಡಿಸ್ಕು ಕೂಡ ಎರಡು ಥರದಲ್ಲಿ ಡಿವೈಡ್ ಆಗುತ್ತೆ. ದ ಔಟರ್ ಲೇಯರ್ ಏನಿದೆ ಒಳ್ಳೆ ಗಟ್ಟಿ ಟೈರ್ ಥರ ಇರುತ್ತೆ, ಒಳಗಡೆ ಮೆದುನಾಗಿ ಒಳ್ಳೆ ಟ್ಯೂಬ್ ಥರ ಇದೆ. ಹಳೆ ಪ್ಯಾಟರ್ನ್ ವೆಹಿಕಲಲ್ಲಿ ಹೇಳ್ತಾ ಇರೋದು ನಾನು. ಇಲ್ಲಿ ಏನಾಗ್ತಾಯಿದೆ ಅಂದರೆ ಆ ಮೆತ್ತಗಿರೋ ಸಬ್ಸ್ಟೆನ್ಸು ಆ ಶಾಕು ಅದನ್ನು ಕಂಪ್ರೆಷನ್ಸ್ ಮೇಂಟೈನ್ ಮಾಡ್ತಾ ಇರುತ್ತೆ. ಆ ಸಬ್ಸ್ಟೆನ್ಸ್ನ ಹೋಲ್ಡ್ ಮಾಡೋದಕ್ಕೋಸ್ಕರ ಹೊರಗಡೆಯಿಂದ ಒಂದು ರಿಂಗ್ ಥರದ್ದಿದೆ. ಇಲ್ಲೇನಾಯಿತು, ಇದರ ಮೇಲ್ಗಡೆ ಒಂದು ಮೂಳೆ ಇದೆ, ಅದ್ರ ಕೆಳಗಡೆ ಒಂದು ಮೂಳೆ ಇದೆ, ಪ್ರತಿಯಾಗಿ ಒಂದ್ರ ಕೆಳಗಡೆ ಒಂದು ಬರ್ತದೆ. ಅಂದರೆ ನಮ್ಮ ತಲೆಯ ಬುರುಡೆ ಕೆಳಗಡೆ ಒಂದು ಎಟ್ಲಾಸ್ ಅಂತ ಒಂದು ಮೂಳೆ ಇದೆ, ಅದರ ಕೆಳಗಡೆ ಪ್ರತಿಯಾಗಿರುವಂಥ ಒಂದರಿಂದ ಒಂದು ಮೂಳೆಗಳು ಬರೋದ್ರಲ್ಲಿ ಈ ಡಿಸ್ಕ್ ಅನ್ನೋದನ್ನು ಲೇ ಆಗಿದೆ. ಈ ಡಿಸ್ಕಿನ ಕೆಲಸ ಏನು ಅಂತ ತಿಳ್ಕೊಳ್ಳೋಣ. ದಟ್ ಅವಾಗ ನಿಮಗೆ ಸಮಸ್ಯೆ ಬಂದಾಗ ನಿಮಗೆ ಯಾಕೆ ಅಂತೇಳ್ಬಿಟ್ಟು ಒಂದು ತಿಳುವಳಿಕೆ ತಿಳಿಯುತ್ತೆ ಇಲ್ಲಿ. ಇವಾಗ ಈ ಡಿಸ್ಕಿನ ಕೆಲಸ ಏನು ಅಂದರೆ, ಮೂಳೆಗಳನ್ನು ಅದರ ಜಾಗದಲ್ಲೇ ಇಡುವಂಥದ್ದು. ಆ ಪ್ರತಿಯಾಗಿರೋ ಒಂದು ಮೂಳೆ ಅಂದರೆ ವರ್ಟಿಬ್ರಲ್ ಕಾಲಮ್ನ ಸ್ಟ್ರೈಟಾಗಿ ಇಟ್ಕೊಳೋದು. ಆ ವರ್ಟಿಬ್ರೆಗಳು ಅಂದರೆ ಒಂದೊಂದು ಮೂಳೆಗಳನ್ನು ಅದಕ್ಕೆ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳೋದು. ಅದರ ನೆಕ್ಸ್ಟು ಎಷ್ಟೇ ಆದ್ರೂ ಶಾಕ್, ಇವಾಗ ನೀವು ಮೆಟ್ಲು ಇಳಿತಾ ಇರ್ತೀರ, ಜಂಪ್ ಹೊಡಿತೀರ, ಹಾರ್ತೀರ, ಆ ಮೂಮೆಂಟಲ್ಲಿ ಆಗುವಂಥದ್ದೊಂದು ಶಾಕನ್ನು ಇದು ಅಬ್ಸಾರ್ವ್ ಮಾಡುತ್ತೆ. ಗಾಡಿಯಲ್ಲಿರುವಂಥ ಶಾಕ್ ಅಬ್ಸಾರ್ವ್ ಥರ ಇದನ್ನು ನಮ್ಮ ದೇಹದಲ್ಲಿ ಆಗುವಂಥ ಶಾಕ್ಗಳನ್ನು ಇದು ಅಬ್ಸಾರ್ವ್ ಮಾಡುತ್ತೆ. ಅದೇ ಥರ ನಮ್ಮ ಪೋಸ್ಚರಲ್ ಆ್ಯಂಡ್ ಮೂಮೆಂಟ್, ಬಗ್ತೀವಿ, ತಿರುಗ್ತೀವಿ, ಆ ಕಡೆ ಈ ಕಡೆ ಎಲ್ಲ ಶೈಲಿಗಳಲ್ಲಿ ಭಂಗಿಗಳಲ್ಲಿ ನಾವು ರೊಟೇಷನ್ ಅಕ್ರೋಬೆಟಿಕ್ಗಳನ್ನು ಮಾಡ್ತೀವಿ. ಇದಕ್ಕೆಲ್ಲದಕ್ಕೂ ನಾವು ಫ್ಲೆಕ್ಸಿಬಲ್ ಈಸಿ ಮೂಮೆಂಟ್ ಆಗಲಿ ಅಂತೇಳಿ ಈ ಡಿಸ್ಕು ಅಲ್ಲಿ ಹೆಲ್ಪ್ ಮಾಡುತ್ತೆ. ಇದಿಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ತಲೆಯಿಂದ ಬರುವಂಥ ಮೇಯ್ನ್ ಕಾಲಮ್ ಏನು ಸ್ಪೈನಲ್ ಕಾಲಮ್ ಅನ್ನೋದು ಏನಿದೆ, ಕಾರ್ಡ್ ಅಂತ ನಾವು ಏನು ಕರಿತೀವಿ, ಅದನ್ನು ತೊಗೊಂಡು ಹೋಗುತ್ತೆ ಮೇಲಿಂದ ಕೆಳಗಡೆವರೆಗೂ. ಅದಕ್ಕೆ ಮೂಳೆ ಒಂದು ರಂಧ್ರವನ್ನು ಕೊಟ್ಟಿರುತ್ತೆ. ಅದನ್ನು ಆ ಸ್ಪೇಸನ್ನು ಕರೆಕ್ಟಾಗಿ ಒತ್ತಿ ಹೋಗದೇ ಇರೋ ಥರ ಅಥವಾ ಡ್ಯಾಮೇಜ್ ಆಗದೆ ಇರೋ ಅಂತ ನೋಡ್ಕೊಳೋದು ಇದರ ಕೆಲಸ ಆಗುತ್ತೆ. ಪ್ಲಸ್ ಆ ಸ್ಪೈನಲ್ ಕಾಲಮಿಂದ ಅಥವಾ ಕಾರ್ಡಿಂದ ಬರುವಂಥ ಪ್ರತಿಯೊಂದು ಸಣ್ಣದಾದ ನರಗಳನ್ನು ಇದು ಹೊರಗಡೆ ತೆಗೆದು ಅದರ ಕರೆಸ್ಪಾಂಡಿಂಗ್ ಜಾಗಗಳಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡುತ್ತೆ. ಇಟ್ ಏಡ್ಸ್ ಇನ್ ಮೂಮೆಂಟ್, ಅಂದರೆ ಅದನ್ನು ಒಂದು ಟ್ರಾಫಿಕಿಂಗ್ ಲೈನಿಗೆ
ತರುವಂಥದ್ದಿರುತ್ತೆ, ಅಥವಾ ಆ ಮೇನ್ ಲೈನಿಂದ ಡೇವಿಯೇಷನನ್ನು ಕೊಡ್ತಾ ಇದೆ ಇದು. ಸೊ ಇದು ಇಷ್ಟು ಕೆಲಸಗಳನ್ನು ಮಾಡುತ್ತೆ. ಸೊ ಇದು ನಮ್ಮ ದೇಹದ ಪ್ರೆಷರನ್ನು ಎಷ್ಟು ಮಟ್ಟಿಗೆ ತಗೊಳುತ್ತೆ, ಆಶ್ಚರ್ಯ ಆಗುತ್ತೆ. ಇಲ್ಲಿ ಒಂದು ಕುರ್ಚಿ ಕೂತಿದ್ದೀರಾ, ಒಂದು ಸ್ಟೂಲಲ್ಲಿ ಕೂತಿದ್ದೀರಾ, ಬ್ಯಾಕ್ ಸಪೋರ್ಟ್ ಇಲ್ಲದೆ ಕೂತಿದ್ದೀರಾ, ಅಥವಾ ನಿಂತಿದ್ದೀರಾ ನೀವು ಅಂತ ಹೇಳಿದ್ರೆ 90% ಅಷ್ಟು ಈ ಪ್ರೆಷರ್ನ ಈ ಸ್ಪೈನಲ್ ಕಾಲಮಲ್ಲಿರುವಂಥದ್ದು ವರ್ಟಿಬ್ರೆಗಳ ಮಧ್ಯದಲ್ಲಿರುವಂಥ ಡಿಸ್ಕು ತಗೊಳ್ತಾ ಇರುತ್ತೆ. ಇಟ್ ಟೇಕ್ಸ್ ಅರೌಂಡ್ 90% ಆಫ್ ದಿ ಪ್ರೆಷರ್ ಆ್ಯಂಡ್ ಇಟ್ ಏಡ್ಸ್ ಇನ್ ಆಲ್ ದ ಆಸಿಲೇಟರಿ ಮೂಮೆಂಟ್ಸ್ ಆಫ್ ಯುವರ್ ಬಾಡಿ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಒಳ್ಳೆ ಪೋಸ್ಚರ್ನ ಮೇಂಟೈನ್ ಮಾಡೋದಕ್ಕೆ ಈ ಡಿಸ್ಕು ಏಡ್ ಆಗುತ್ತೆ, ಅಥವಾ ಈ ಡಿಸ್ಕೇ ಮೇನು ಆದ ಕಾರಣ ಅಂತ ನಾವು ಹೇಳ್ಬೋದು. ಆಮೇಲೆ ನಿಮ್ಮ ನಡೆಯುವಂಥ ಶೈಲಿ, ಭಂಗಿ, ಗೇಟ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಮೂಮೆಂಟನ್ನು ಒಳ್ಳೆ ಆ ರೀತಿಯಲ್ಲಿ ಮೂಮೆಂಟನ್ನು ತಗೊಂಡು ಹೋಗೋದಕ್ಕೂ ಕೂಡ ಈ ಡಿಸ್ಕು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಕೆಲಸಗಳನ್ನು ಮಾಡುತ್ತೆ. ಸೊ ಡಿಸ್ಕ್ ಅಂದರೆ ನಮ್ಮ ಬೆನ್ನಲ್ಲಿರುವಂಥ ಸ್ಪೈನಲ್ ಕಾಲಮಲ್ಲಿ ಪ್ರತಿಯೊಂದು ವರ್ಟಿಬ್ರಾಗಳ ಮಧ್ಯದಲ್ಲಿ ಇರುವಂಥದ್ದು ಒಂದು ದೇಹದ ಒಂದು ಎನಾಟಾಮಿಕಲ್ ಪಾರ್ಟ್ ಅಂತ ಹೇಳ್ಬೋದು ಇಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆ ಯಾವ ಕಾರಣಗಳಿಂದ ಉಂಟಾಗುತ್ತೆ ಅಂತ? ಸೊ ಇವಾಗ ನಾವು ಡಿಸ್ಕ್ ಅಂದರೆ ಏನು, ಅದೆಲ್ಲಿದೆ ಏನು ಅಂತ ಹೇಳಿದ್ವಿ. ಸೊ ಕಾರಣಗಳು ಮ್ಯಾಕ್ಸಿಮಮ್ ಅಲ್ಲೇ ಬಂದಿರುತ್ತೆ. ಲೆಟ್ ಅಸ್ ಮೇಕ್ ಇಟ್ ವೆರಿ ಕ್ಲಿಯರ್. ನಿಮ್ಮ ಪೋಸ್ಚರ್, ಎಕ್ಸಾಂಪಲ್ ನೀವು ಕೂತಿದ್ದೀರಾ, ಫಾರ್ವರ್ಡ್ ಬೆಂಡಿಂಗ್ ಕೂತಿದ್ದೀರೋ, ಅಥವಾ ಲೇಝಿ ಲೀನ್ ಬ್ಯಾಕ್ ಕೂತಿದ್ದೀರೋ, ಅಥವಾ ಥೈ ಸಿಟ್ಟಿಂಗ್ ಮಾಡ್ತಾಯಿದ್ದೀರೋ, ಅಥವಾ ಬಟಕ್ ಸ್ಟ್ರೆಚ್ಡ್ ಸೀಟಿಂಗ್ ಮಾಡ್ತಾಯಿದ್ದೀರೋ, ಇದೆಲ್ಲ ನಾವು ಪ್ಯಾಟರ್ನ್ಸ್ ಆಫ್ ಸ್ಟೈಲ್ಸ್ ಆಫ್ ಸಿಟ್ಟಿಂಗ್. ಸೊ ಈ ಥರದ್ದು ಪೋಸ್ಚರ್ಗಳಲ್ಲಿ ಕೂತಾಗ ಎಸ್ ದರ್ ಇಸ್ ಅ ಪೋಸ್ಚರಲ್ ಪ್ರಾಬ್ಲಮ್. ಅಥವಾ ನೀವು ಓದ್ತಾ ಇದ್ದೀರಾ, ಬರಿತಾ ಇದ್ದೀರಾ ಅಂತ ಹೇಳಿದಾಗ ನಿಮ್ಮ ಪೋಸ್ಚರ್ಗಳನ್ನು ಆಲ್ಟರ್ ಮಾಡ್ತೀರಾ. ಅಂದರೆ ಬಗ್ಗಿ ಬರೆಯುವಂಥದ್ದು, ಅಥವಾ ಬೆಂಡಾಗಿ ಬರೆಯುವಂಥದ್ದು, ಅಥವಾ ಮಲ್ಕೊಂಡು ಬರೆಯುವಂಥದ್ದು. ಈ ಮಕ್ಕಳನ್ನೆಲ್ಲ ನೋಡಿರ್ತೀರ, ಬೆಡ್ ಮೇಲೋ ನೆಲದಲ್ಲಿ ಏನು ಮಾಡಿರ್ತಾರೆ, ಫುಲ್ಲು ಬಗ್ಗೆ ಬಿಟ್ಟಿರ್ತಾರೆ ಅವರು. ಸೊ ಬಗ್ಗಿ ಬರೆಯುವಂಥ ಕೆಲಸಗಳನ್ನು ಮಾಡ್ತೀವಿ. ಸೊ ದ್ಯಾಟ್ ದರ್ ಇಸ್ ಅ ಪೋಸ್ಚರಲ್ ಚೇಂಜ್. ನಾನ್ ಸೈಂಟಿಫಿಕ್ ಲೆವೆಲ್ಸ್ ಆಫ್ ಲಿಫ್ಟಿಂಗ್ ವೆಯ್ಟ್ ಅಂತ ಹೇಳ್ತೀವಿ. ಅಂದರೆ ನಾನ್ ಸೈಂಟಿಫಿಕ್ ಮೆಥಡ್ ಮಂಡಿನ ಫೋಲ್ಡ್ ಮಾಡಿ ತೂಕನ ಎತ್ತಿ ಅಂತ ಹೇಳ್ತೀವಿ. ನಾವೆಲ್ಲ ಹಂಗೆ ಮಾಡಲ್ಲ. ನಿಂತಿರ್ತೀವಿ, ತಟ್ಟನೆ 90 ಡಿಗ್ರಿ ಆ್ಯಂಗಲ್ ಬೆಂಡ್ ಹಾಕ್ತೀವಿ, ಕೈ ಹಾಕ್ತೀವಿ, ಎತ್ತು ಬಿಡ್ತೀವಿ. ನೀರಿನ ಬಕೆಟ್ ಇರ್ಬೋದು, ಕೆಳಗಡೆ ಬಿದ್ದಿರೋ ಒಂದು ಆರ್ಟಿಕಲ್ ಇರ್ಬೋದು, ಏನೇ ಆಗಿರ್ಬೋದು, ಭಾರ ಇರಲಿ ಭಾರ ಇಲ್ದಿರೋ ತಟ್ಟನೆ ಬಗ್ಗೆ ಎತ್ತು ಅಂಥದ್ದು ನಾವು ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ರಾಂಗ್. ಸೊ ಸಡನ್ ನಾನ್ ಸೈಂಟಿಫಿಕ್ ಬೆಂಡಿಂಗ್. ಇನ್ನೊಂದೇನೆಂದರೆ ಓವರ್ ವೆಯ್ಟ್, ಬೊಜ್ಜು ಎಲ್ಲದಕ್ಕೂ ಕಾರಣ ಅಂತ ತರ್ತೀವಿ ನಾವು ಅದನ್ನು. ಓವರ್ ವೆಯ್ಟ್ ಯಾಕಂದರೆ ನಮ್ಮ ಸ್ಪೈನಲ್ ಕಾಲಮ್ನ ಒಂದು ಪರ್ಟಿಕ್ಯುಲರ್ ವೆಯ್ಟನ್ನು ನಮ್ಮ ಮಸ್ಕ್ಯುಲೇಚರು, ಬೋನಿ ಸ್ಟ್ರಕ್ಚರ್ಗೆ ಆಗುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನಲ್ಲಿದೆ. ನೀವು ಎಕ್ಸಸ್ ಆದಾಗ ಅದರ ಡ್ಯಾಮೇಜ್ನ ನೀವು ಅನುಭವಿಸಲೇಬೇಕು. ಈವನ್ ಒಬೇಸಿಟಿ ಈಸ್ ಒನ್ ಆಫ್ ದ ರೀಸನ್ಸ್. ಸರ್ಟನ್ ಹೆಲ್ತ್ ಇಶ್ಯೂಸ್, ಕಂಡೀಷನ್ಸ್, ಥೈರಾಯ್ಡು, ಡಯಾಬಿಟೀಸು, ಆಸ್ಟಿಯೋ ಆರ್ಥರೈಟಿಸು, ಈ ಥರ ಕಂಡೀಷನ್ಸು ನಿಮ್ಮ ಒಂದು ಸ್ಪೈನಲ್ಗೆ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಸ್ಪೋರ್ಟ್ಸ್ ಇಂಜುರೀಸು ನಿಮ್ಮಲ್ಲಿ ಕಾರಣ ಬರುತ್ತೆ. ರಾಂಗ್ ಸ್ಲೀಪಿಂಗ್ ಪೋಸ್ಚರ್ಸ್ ಅಂದರೆ ಮಲ್ಕೊಳ್ಳುವಂಥ ಶೈಲಿಗಳೆಲ್ಲ ತಪ್ಪಾಗಿದ್ದಾಗ ಸಮಸ್ಯೆ ಬರುತ್ತೆ. ನಿಮ್ಮ ಫುಟ್ವೇರ್ ವೇರಿಂಗ್ಸ್, ಹೈ ಹೀಲ್ ಹಾಕ್ತೀರಾ, ಅದನ್ನು ಬ್ಯಾಲೆನ್ಸ್ ಮಾಡೋದಿಲ್ಲ, ಸೊ ದೆರ್ ಇಸ್ ಅ ಡ್ಯಾಮೇಜ್. ಫ್ಲ್ಯಾಟ್ ಹಾಕ್ತೀರಾ, ನಿಮ್ಗೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಬರೋದಿಲ್ಲ, ದೆರ್ ಇಸ್ ಅ ಡ್ಯಾಮೇಜ್. ಸೊ ಈವನ್ ಫುಟ್ವೇರ್ ಆಲ್ಸೋ ವಿಲ್ ಕಾಸ್ ದಿ ಇಶ್ಯೂ ಇನ್ ದಟ್ ಅಂತ ಹೇಳ್ಬೋದು. ಅದೇ ಥರನೇ ನಿಮ್ಮಲ್ಲಿ ಆಗುವಂಥ ಒಂದು ಆಟೋ ಇಮ್ಯೂನ್ ಕಂಡೀಷನ್, ಹೆರಿಡಿಟ್ರಿಯಾಗಿ ಬರುವಂಥದ್ದು ಬರ್ಬೋದು. ಅಂದರೆ ತಂದೆ ತಾಯಿಯಲ್ಲಿತ್ತು ಮಕ್ಕಳಿಗೆ ಬರುವಂಥದ್ದಿದೆ. ಲಂಬಾರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಈ ಥರದ್ದು ಕೇಳಿರ್ತೀರ ನೀವು. ಆ್ಯಂಕ್ಲೋಸಿಸ್ ಸ್ಪಾಂಡಿಲೋಸಿಸ್ ಅಂತೇಳಿ ಒಂದು ಕಂಡೀಷನ್ ಇದೆ, ಅದು ಡಿಸ್ಕ್ಗೆ ಸಂಬಂಧಪಟ್ಟಿದ್ದೇನೆ. ಇಟ್ ಇಸ್ ಐದರ್ ಹೆರಿಡಿಟ್ರಿಕ್ಲಿ ಫ್ಲೋ ಆನ್, ಅಥವಾ ನಿಮ್ಮಲ್ಲೇ ಆಗುವಂಥ ಒಂದು ಆಟೋ ಇಮ್ಯೂನ್ ಕಂಡೀಷನ್ನು. ಸೊ ಆಟೋ ಇಮ್ಯೂನ್ ಕಂಡೀಷನ್ನಿಂದನೂ ಬೆನ್ನು ನೋವಲ್ಲಿ ಅಥವಾ ಡಿಸ್ಕ್ ಸಮಸ್ಯೆಯಲ್ಲಿ ಒಂದು ಕಾರಣ ಆಗಿ ಬರುತ್ತೆ. ಸೊ ಆಟೋ ಇಮ್ಯೂನ್ ಕಂಡೀಷನ್. ಆಮೇಲಿಂದ ಜೆನೆಟಿಕಲ್ ಡಿಸಾರ್ಡರ್ಸು, ಈಗ ಹುಟ್ಟುತ್ತಾನೆ ಅಥವಾ ತಾನೇ ಅನಾಮಲಿ ಕಂಡೀಷನ್ಸಲ್ಲಿ ಹುಟ್ಟಿರುವಂಥದ್ದು. ಸೊ ಸ್ಪೈನಲ್ ಕರ್ವೇಚರ್ ವೇರಿಯೇಷನ್ ಇರೋದು ಅಂಥದ್ದಿರ್ಬೋದು, ಅಥವಾ ನೀವು ನೋಡಿರ್ಬೋದು ಈ ಗೂನ್ ಬೆನ್ನಲ್ಲಿರುವಂಥದ್ದು ಇರ್ಬೋದು. ಸೊ ಈ ಥರದ್ದೆಲ್ಲ ನಾವು ಹುಟ್ಟುತ್ತಾನೆ ಆಗುವಂಥದ್ದಿದೆ. ಸೊ ಇಟ್ ಇಸ್ ಆಲ್ ಕಂಜನೈಟಲ್ ಕಂಡೀಷನ್ಸು ಕೂಡ ಇದೆ. ಆಮೇಲೆ ಜೆನೆಟಿಕಲ್ ಇನ್ಹೆರಿಟೆಡ್ ಕಂಡೀಷನ್ಸು ಕೂಡ ಇದಕ್ಕೆ ಒಂದು ಕಾರಣ ಅಂತ ತೊಗೊಳ್ಬೋದು ನಾವಿಲ್ಲಿ. ಸೊ ದೀಸ್ ಆರ್ ದಿ ಕಂಡೀಷನ್ಸ್ ಅಥವಾ ಕಾರಣಗಳು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇದೆ ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ಸಿಂಪ್ಟಮ್ಸ್ ನೋಡೋದಾದರೆ? ಇವಾಗ ಬೆನ್ನು ನೋವು ಹಲವಾರಿದೆ, ಬಟ್ ಇದು ಸ್ಪೈನಲ್ ಇಶ್ಯೂನೇ ಅಥವಾ ಡಿಸ್ಕ್ ಸಂಬಂಧಪಟ್ಟಿದ್ದಂಥ ಹೆಂಗೆ ಅದನ್ನು ರುಜುವಾತು ಮಾಡ್ತೀರಾ? ವೆರಿ ಸಿಂಪಲ್. ರಾತ್ರಿ ಆರಾಮಾಗಿ ಮಲಗಿದ್ದೀರಾ,
ಬೆಳಗ್ಗೆ ಎದ್ದೇಳ್ತೀರ, ನಡಿಬೇಕಾದ್ರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಆಗುತ್ತೆ. ಒಂದು 10-15 ಹೆಜ್ಜೆ ಹಾಕಿದ ತಕ್ಷಣ ಇವ್ರು ಕಂಫರ್ಟೇಬಲ್. ಸೊ ಐಡೆಂಟಿಫೈಯಿಂಗ್ ಇಸ್ ದ್ಯಾಟ್. ಏನು ಐಡೆಂಟಿಫೈ ಆಯಿತು ಅಂದರೆ ನಿಮಗೆ ಡಿಸ್ಕ್ ಸಮಸ್ಯೆ ಇದೆ ಅನ್ನೋದನ್ನು ಇಲ್ಲಿ ರುಜುವಾತಾಯಿತು. ಸೊ ಯಾವ ಥರ ನೋವನ್ನು ನೀವು ಅನುಭವಿಸ್ತೀರಾ, ಇವಾಗ ಸಿಮ್ಟಮ್ಸ್ ಅಂತೇಳಿ ಆ್ಯಡ್ ಮಾಡೋದು, ಯಾವ ಥರ ನೋವು ನೀವು, ದೇರ್ ಈಸ್ ಅ ಬರ್ನಿಂಗ್ ಪೇಯ್ನ್, ಸಡನ್ ಶೂಟಿಂಗ್ ರೇಡಿಯೇಟಿಂಗ್ ಬರ್ನಿಂಗ್ ಪೇಯ್ನ್ ಇದೆ. ಇಲ್ಲಿ ಉರಿ ಯಾಕಾಗಬೇಕು? ಸೊ ನರಗಳ ಒತ್ತಡಕ್ಕೆ ಬಂದಾಗ, ಎಂಜಮ್ಯಾಟಿಕ್ ಆ್ಯಕ್ಷನ್ ಬಂದಾಗ, ದೇರ್ ಇಸ್ ಅ ರಿಯಾಕ್ಷನ್ ಆಗ ನಿಮ್ಗಲ್ಲಿ ಉರಿ ಕಾಣುತ್ತೆ. ಸೊ ದಿಸ್ ಇಸ್ ವೈ ದೇರ್ ಇಸ್ ಅ ಬರ್ನಿಂಗ್. ಸೊ ಆ ಉರಿಯನ್ನು ನೀವು ನೋಡ್ತೀರಾ. ಯಾಕೆ ರೇಡಿಯೇಟ್ ಆಗುತ್ತೆ? ಯಾಕೆ ಇವಾಗ ಕತ್ತಲ್ಲಿರೋ ಸಮಸ್ಯೆ ಕೈಯಲ್ಲಿ ಯಾಕೆ ಬರಬೇಕು ನೋವುಗಳು? ಬೆರಳಲ್ಲೆಲ್ಲ ನೋವು ಬಂತು, ನನಗೆ ಇಟ್ಕೊಳಕ್ಕಾಗಲ್ಲ, ಗ್ರಿಪ್ ಇಲ್ಲ, ಕಾಲಲ್ಲಿ ಸ್ವಾಧೀನ ತಪ್ತಾ ಇದೆ, ಜೋಮ್ ಬರ್ತಾ ಇದೆ, ಇದೆಲ್ಲ ಸಿಮ್ಟಮ್ಸೇ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನರಗಳು ಅಲ್ಲಿ ಒತ್ತಿ ಹೋಗ್ತಾ ಇದೆ, ಕಿಂಕ್ ಆಗ್ತಾ ಇದೆ. ಯಾಕಂದರೆ ಕರೆಸ್ಪಾಂಡಿಂಗ್ ನರ್ವ್ಗಳು ಒತ್ತು ಹೋದಾಗ ಏನಾಗುತ್ತೆ, ಆ ಮೂಳೆಯ ರಂಧ್ರಕ್ಕೆ ಫೋರಮೆನ್ನ ಅಂತ ಕರಿತೀವಿ ನಾವು, ಅದರಲ್ಲಿ ಇರುವಂಥದ್ದು ಡಿಸ್ಕ್ ತಂದು ಅದಕ್ಕೆ ಒತ್ತಿದಾಗ ನಿಮಗೆ ನರದ ಒಂದು ಸಪ್ಲೈಯಲ್ಲಿ ಡಿಫೆಕ್ಟ್ ಆಗುತ್ತೆ. ಸೊ ಇಟ್ ಲೀಡ್ಸ್ ಟು ರೇಡಿಯೇಟಿಂಗ್ ಪೇಯ್ನ್, ಟಿಂಗ್ಲಿಂಗ್ ಒಂಥರ ಆಗುತ್ತೆ, ಇರುವೆ ಹತ್ತದಂಗೆ ಆಗುತ್ತೆ, ಜೋಮ್ ಬರುತ್ತೆ, ಕೊನೆಯದಾಗ ನೀವು ಏನೇ ಹಿಡಿಯೋಕ್ಕೆ ಹೋದ್ರೂ ಗ್ರಿಪ್ ಆಗೋದಿಲ್ಲ. ಈ ಥರದನ್ನು ನೀವು ಅನುಭವಿಸ್ತೀರ. ಆ್ಯಂಡ್ ದೆರ್ ಇಸ್ ಅ ಕಾನ್ಸ್ಟೆಂಟ್ ಡಲ್ ಏಕಿಂಗ್ ಪೇಯ್ನ್. ಎನಿ ಪೊಸಿಷನ್ನಲ್ಲೂ ನೀವು ಶಿಫ್ಟ್ ಆದ್ರೂ ನಿಮ್ಗಲ್ಲಿ ಸಡನ್ನಾಗಿ ನೋವು ಬರುತ್ತೆ. ಸೊ ಈ ಥರದನ್ನು ನೀವು ನೋಡ್ತೀರಾ. ಇಟ್ ಕ್ಯಾನ್ ಬಿ ಅಕ್ಯೂಟ್ ಟು ಅ ಕ್ರಾನಿಕ್ ಅಂಡರ್ಸ್ಟ್ಯಾಂಡ್. ಅಕ್ಯೂಟ್ ಅಂದರೆ ಇವತ್ತಿಂದ ಒಂದು 7 ದಿನ ಇರ್ಬೋದು, ಅಥವಾ 7 ದಿನಕ್ಕಿಂತನೂ ವರ್ಷಗಟ್ಟಲೆ ಇದೆ ಅಂದರೆ ಇಟ್ ಬಿಕಮ್ಸ್ ಎಸ್ ಕ್ರಾನಿಕ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಸಿಮ್ಟಮ್ಸ್ ಆಫ್ ಡಿಸ್ಕ್ ಇಶ್ಯೂಸ್. ಎಸ್ ಡಾಕ್ಟರ್, ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಎಸ್ ವೀಕ್ಷಕರೇ, ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಈಗ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಗತ ವೈಭವ ಸಾರುವ ಐತಿಹಾಸಿಕ ದೇಗುಲ, ಶ್ರದ್ಧೆ, ಭಕ್ತಿ, ನಂಬಿಕೆ, ಆಚರಣೆಯ ಪ್ರತೀಕ ಪುಣ್ಯಕ್ಷೇತ್ರ. ಪ್ರತಿ ದೇವರ ನೆಲೆಯ ಹಿಂದಿನ ರೋಚಕ ಐತಿಹ್ಯ, ಧಾರ್ಮಿಕ ಕ್ಷೇತ್ರಗಳ ಮಹಿಮೆ, ಹಿನ್ನೆಲೆ, ವಿಶೇಷತೆ. ಧರ್ಮಸ್ಥಳ ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಗೆ, ಮರುಪ್ರಸಾರ ವೀಕ್ಷಿಸಿ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಗೆ. The duties of an advocate to the best of my knowledge and judgment. ಕೇಸ್ ತಗೋತೀರಾ? ಈ ಕೇಸ್ನ ನನ್ನ ಅಸಿಸ್ಟೆಂಟ್ ಹೋದ್ರು ಗೆದ್ಕೊಂಡು ಬರ್ತಾನೆ. ರೀಗಲ್ ಜುವೆಲ್ಲರ್ಸ್ಗೆ ಸ್ವಾಗತ. ಒಡವೆಗಳ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಹಾಗೂ ಹೋಲ್ಸೇಲರ್ಸ್ ಆಗಿರೋದ್ರಿಂದ HUID ಹಾಲ್ಮಾರ್ಕ್ ಇರೋ ಚಿನ್ನದ ಒಡವೆಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗತ್ತೆ. ಹಾಗೂ ಬೈಬ್ಯಾಕ್ ಆಫರ್ ಕೂಡ ಬೆಸ್ಟ್ ರೇಟ್ ಅಲ್ಲಿ. ಎಲ್ಲ ಆಫರ್ಸ್ಗೂ ಬೆಸ್ಟ್ ರೇಟ್, ಅದು ರೀಗಲ್ ಗ್ಯಾರಂಟಿ. ರೀಗಲ್ ಜ್ಯುವೆಲ್ಲರ್ಸ್, ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಹೋಲ್ಸೇಲರ್ಸ್, ಇದೀಗ ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿ. ವಿರಾಮದ ಬಳಿಕ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಮಸ್ಯೆಯಲ್ಲಿ ಯಾವೆಲ್ಲ ವಿಧಗಳಿದೆ, ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ಸ್ ಅಂತ? ಇವಾಗ ಡಿಸ್ಕ್ ಇರೋದು ಒಂದೇ, ಅದಕ್ಕೆ ಆಗೋವಂಥ ತೊಂದರೆಗಳು ಹಲವಾರು, ಅಥವಾ ಅದನ್ನು ಟೈಪ್ಸ್ ಅಂತೇಳಿ ನಾವು ಹೊರಡತ್ತೆ. ಸೊ ಸಿಂಪಲ್ಲಾಗಿ ನೀವೆಲ್ಲ ಕಡೆ ಕೇಳಿರ್ತೀರ, ಏನೋ ಡಿಸ್ಕ್ ಸ್ಲಿಪ್ ಆಗಿಬಿಡುತ್ತಂತೆ ಅಂತೇಳಿ. ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು? ಅನಾಟಾಮಿಕಲ್ ಪೊಸಿಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಇದು ಇದೇ ಜಾಗದಲ್ಲಿ ಇರಬೇಕು, ಅದೆಲ್ಲೂ ಅಲ್ಲಾಡಬಾರ್ದು ಅನ್ನೋದಿದೆ. ಸೊ ಎಲ್ಲಾದ್ರೂ ಆ ಡಿಸ್ಕು ಆ ಮೂಳೆಗಳ ಮಧ್ಯದಲ್ಲಿರೋದು ಸ್ವಲ್ಪ ಎಲ್ಲಾದ್ರೂ MMಗಳಲ್ಲಿ ತಿರುಗಿದ್ರೂ ನಿಮ್ಮ ಪಕ್ಕದಲ್ಲಿ ಇರುವಂಥ ಮಸ್ಕ್ಯುಲೇಚರಲ್ಲಿ ನೋವು ಬಂದ್ಬಿಡುತ್ತೆ. ಅಂದರೆ ಮಸಲು, ಮಾಂಸಖಂಡದಲ್ಲಿ ನೋವು ಬರುತ್ತೆ. ಸೊ ಇದನ್ನೇ ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಸ್ಲೈಟೆಸ್ಟ್ ಮೂಮೆಂಟು ಕೂಡ ಆಗುತ್ತೆ. ಇದರ ಕಾಸ್ ಅಂದರೆ ಸ್ಪೋರ್ಟ್ಸ್ ಇಂಜುರೀಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ನೀವು ಫ್ಯಾನ್ಸಿಯಾಗಿ ಮೆಟ್ಲನ್ನು ಇಳಿತಾ ಇರಬೇಕಾದ್ರೆ ಆಗುವಂಥದ್ದು, ಅಥವಾ ವಿಧ ವಿಧ ಭಂಗಿಗಳಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಹೋದಾಗ ಸೊಂಟ ಜಾರ್ತು ಅಂತ ಹೇಳ್ತೀರಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಇದನ್ನೇ ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥಿಂಗ್, ಈ ಡಿಸ್ಕಲ್ಲಿ ಹುಬ್ಬುವಿಕೆ, ಸಣ್ಣದಾಗೊಂದು ಹುಬ್ಬು ಬಂದರೆ ಸಾಕು, ಇದನ್ನು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಸೊ ಅಥವಾ 2-3 ಬಂತು, ಅಥವಾ ಒಂದ್ರ ಜೊತೆಲಿ ಒಂದು ಬಂತು, ಡಿಫ್ಯೂಸ್ಡ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ಅನ್ ಆಲ್ಟರ್ನೇಟೆಡ್ ಡಿಸ್ಕ್ ಬಲ್ಜ್ ಅಂತ ಕರಿತೀವಿ ನಾವು. ದಿಸ್ ಇಸ್ ಕಾಲ್ಡ್ ಅಸ್ ಡಿಸ್ಕ್ ಬಲ್ಜ್. ಇದರಲ್ಲಿ ಸಿಮ್ಟಮ್ ಹೇಗಿರುತ್ತೆ, ಇದು ಯಾಕೆ ಅನ್ನೋದನ್ನು ಹೇಳ್ಬಿಡುತ್ತೆ. ಸಿಮ್ಟಮ್ ಏನೋ ರೇಡಿಯೇಟಿಂಗ್ ಪೇಯ್ನ್ ಬರುತ್ತೆ, ಸ್ವಲ್ಪ ಬರ್ನಿಂಗ್ ಇಶ್ಯೂಸ್ ಇರುತ್ತೆ, ಇದರಲ್ಲಿ ಮೈಲ್ಡ್ ಬರ್ನಿಂಗ್ ಇರುತ್ತೆ, ಇದರಲ್ಲಿ ರೇಡಿಯೇಟಿಂಗ್
ಪೇಯ್ನ್ ನೀವು ಅನುಭವಿಸ್ತಾರೆ. ನಾರ್ಮಲಿ ಎಗೇನ್ ಸ್ಪೋರ್ಟ್ಸ್ ಇಂಜುರೀಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಓವರ್ ವೆಯ್ಟ್ ಆ್ಯಂಡ್ ತೊಂದರೆ ಇದೆ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಇದು ಡ್ಯಾಮೇಜ್ ಆಗುವಂಥದ್ದು. ವೆಯ್ಟ್ ಲಿಫ್ಟ್ ಮಾಡಿದಾಗ ಹೆಣ್ಮಕ್ಳು ಸಡನ್ನಾಗಿ ಸಿಲಿಂಡ್ರ್ ಚೇಂಜ್ ಮಾಡಬೇಕು ಅಂತ ಸಾಹಸದಲ್ಲಿ ಹೋಗ್ತಾರೆ, ಅಥವಾ ಒಗ್ದಿರೋ ಬಟ್ಟೆನ ಒಂದೇ ಸತಿ ಹೋಗಿ ಒಣಗಾಕ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ಸಡನ್ ಲಿಫ್ಟಿಂಗ್ ಆಫ್ ವೆಯ್ಟ್ ಇಸ್ ದಿಸ್. ಅದರಿಂದ ಸಡನ್ನಾಗಿ ಒಂದು ಪ್ಯಾಟರ್ನ್ ಆಫ್ ಫುಟ್ವೇರ್ ಹಾಕ್ಕೊಳ್ತಾ ಇರ್ತಾರೆ, ಎಲ್ಲೋ ಸ್ಲಿಪ್ ಆಯಿತು, ದಿಸ್ ಇಸ್ ದಿ ಇನಿಷಿಯೇಷನ್ ಆಫ್ ದ ಬರೀ ಸ್ಲಿಪ್ ಡಿಸ್ಕ್ ಒಂದೇ ಆಗಲ್ಲ, ಡಿಸ್ಕ್ ಬಲ್ಜು ಕೊಡೋದಕ್ಕೆ ಇದೊಂದು ಇನಿಷಿಯೇಷನ್ಸ್ ಆಗುತ್ತೆ. ಅಂದರೆ ಟೂ ವೀಲರ್ಗಳಲ್ಲಿ ಎಕ್ಸೆಸಿವ್ ಟ್ರಾವೆಲ್ ಮಾಡ್ತಾ ಇದ್ದಲ್ಲಿ ರೋಡಿನ ಬಗ್ಗೆ ಹೇಳೋದು ಬೇಕಾಗಿಲ್ಲ, ನಿಮ್ಮ ವೆಹಿಕಲ್ ಬಗ್ಗೆನೂ ಹೇಳೋದು ಬೇಕಾಗಿಲ್ಲ, ನಿಮ್ಮ ಪೊಸಿಷನ್ಸ್ ಕರೆಕ್ಟಾಗಿಲ್ಲ ಅಂತ ಹೇಳಿದಾಗ ಕಾನ್ಸ್ಟೆಂಟ್ ಹಿಟ್ಟಿಂಗಿಂದ ಡಿಸ್ಕ್ ಬಲ್ಜ್ ಆಗುವಂಥದ್ದಿದೆ. ಅದೇ ಥರನೇ ಫೋರ್ ವೀಲರ್ ಅವ್ರನ್ನ ಬಿಡೋದಿಲ್ಲ. ಫೋರ್ ವೀಲರಲ್ಲಿ ಆ ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಮ್ ಏನಂದರೆ ಕೆಳಗಡೆ ಇರೋ ಭಾಗ ಮುಂದಕ್ಕಿರುತ್ತೆ, ಮೇಲ್ಗಡೆ ಇರೋ ಭಾಗ ಹಿಂದಕ್ಕಿರುತ್ತೆ. ಸೊ ಮಧ್ಯದಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಇರುತ್ತೆ, ಒಂದು ಹಂಪ್ ಥರ ಇರುತ್ತೆ. ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೆ ನೀವು ಸೀಟಿಂಗ್ನ ಮಾಡ್ತೀರಾ. ಇಟ್ ಶುಡ್ ಬಿ ಸ್ಟ್ರೈಟ್, ಇರೆಕ್ಟ್ ಆ್ಯಂಡ್ ಶುಡ್ ಬಿ ಕಂಫರ್ಟೇಬಲ್. ಸೊ ಸೀಟಿಂಗಲ್ಲಿ ಹೇಗಿರಬೇಕಂದ್ರೆ ನಿಮ್ಮ ಸ್ಟೇರಿಂಗು ಈ ಜಾಗದಲ್ಲಿ ಅಂದರೆ ರಿಸ್ಟಿಗೆ ಕರೆಕ್ಟಾಗಿ ಮುಟ್ಟಬೇಕು, ನಿಮ್ಮ ಕೈ ಬೆರಳುಗಳು ಫ್ರೀ ಆಗಿರಬೇಕು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಲೈನ್ ಯುವರ್ ಸೀಟಿಂಗ್. ಸೊ ಸೈಂಟಿಫಿಕಲಿನೂ ಹೇಳಿದ್ದೀನಿ ನಾನು ನಿಮಗೆ. ಇವಾಗ ನೆಕ್ಸ್ಟ್ ಲೆವೆಲ್ ಇಸ್ ಹರ್ನಿಯೇಟೆಡ್ ಡಿಸ್ಕ್. ಅಂದರೆ ಡಿಸ್ಕ್ ಬಲ್ಜ್ ಆಗಿದೆ, ಜಾಸ್ತಿ ಒತ್ತಡ ಆಗಿದೆ, ಓವರ್ ವೆಯ್ಟ್ ಕಂಡೀಷನ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಸಡನ್ ಇಂಜುರೀಸು, ಹಿಟ್ ಇಂಜುರೀಸು ಆ್ಯಂಡ್ ಡಿಲೇಡ್ ಆ್ಯಂಡ್ ನೆಗ್ಲೆಕ್ಟೆಡ್ ಡಿಸ್ಕ್ ಬಲ್ಜ್ ಕಂಡೀಷನ್ಸಲ್ಲಿ ಆಗುವಂಥದ್ದು ಡಿಸ್ಕ್ ಹರ್ನಿಯೇಷನ್. ಅಂದರೆ ಆ ಔಟರ್ ಗಟ್ಟಿ ಇರುವಂಥ ಲೇಯರ್ ಹರಿದೋಗುತ್ತೆ, ಒಳಗಡೆ ಇರುವಂಥ ಜೆಲಾಟಿನಸ್ ಮೆಟೀರಿಯಲ್ ಅಥವಾ ಸಾಫ್ಟ್ ಮೆಟೀರಿಯಲ್ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿವಿಯರ್ ಬರ್ನಿಂಗ್ ಪೇಯ್ನ್ ಇರುತ್ತೆ. ಬರ್ನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಬಿಕಾಸ್ ದೇರ್ ಇಸ್ ಅನ್ ಎನ್ಝಮ್ಯಾಟಿಕ್ ರಿಯಾಕ್ಷನ್ ದೇರ್. ಉರಿ ಬರೋದು ಜಾಸ್ತಿ ಇದರಲ್ಲಿ. ಸೊ ಸ್ವಾಧೀನ ತಪ್ಪೋದ್ರಲ್ಲೂ ಇದನ್ನು ಹೇಳ್ಬೋದು ಅಂತ ಏನು ತಪ್ಪಾಗಲ್ಲ, ಸ್ವಾಧೀನ ಕೂಡ ತಪ್ಪು ಅಂಥದ್ದಿದೆ ಇಲ್ಲಿ. ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಹೆರಿಡಿಟ್ರಿ ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಆ್ಯಂಕಿಲೋಸಿಸ್, ಸ್ಪಾಂಡಿಲೋಸಿಸಲ್ಲಿ ಸಫರ್ ಆಗ್ತೀರಾ ಇದರಲ್ಲಿ. ಸೊ ಇದರಲ್ಲಿ ಎಲ್ಲ ಒಂದೊಂದು ಡಿಸ್ಕಲ್ಲೂ ಸಮಸ್ಯೆ ಇರುತ್ತೆ, ಬೆನ್ನಿಡೀ ನೋವು ಬರ್ತಾ ಇರುತ್ತೆ. ಇಟ್ ಇಸ್ ಗಾಟ್ ಬ್ಯೂಟಿಫುಲ್ ಮೆಡಿಕೇಷನ್ಸ್ ಇದೆ ಹೋಮಿಯೋಪತಿಲಿ. ಹೋಮಿಯೋಕೇರಲ್ಲಿ ಹಲವಾರು ಪೇಷಂಟ್ಸ್ಗಳನ್ನು ನಾವು ಟ್ರೀಟ್ ಮಾಡ್ತೀವಿ, ಯಾಕಂದರೆ ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್. ಸೊ ಇದನ್ನು ಇಟ್ ಇಸ್ ಕ್ಲಿಯರ್ಲಿ ಟ್ರೀಟೆಡ್ ಆರ್ ಬೆಟರ್ ಟ್ರೀಟೆಡ್ ಇನ್ ಹೋಮಿಯೋಪತಿ ಆರ್ ಹೋಮಿಯೋಕೇರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಜನರಲ್ ಎಲ್ಲರ ಬಾಯಲ್ಲಿರುವಂಥದ್ದು ಲಂಬಾರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್. ಫ್ಯಾನ್ಸಿ ಆಫ್ ದಿಸ್ ಅಂದರೆ ವಯಸ್ಸಾಗಿರೋಲ್ಲಿ ಬರಬೇಕಾಗಿರುವಂಥದ್ದು. ಬಟ್ ಇವಾಗ ಪ್ರತಿಯೊಬ್ಬರಲ್ಲೂ ಇದನ್ನು ಲೇಬಲ್ LS CS ಇದೆ. ಕತ್ತು ನೋತಾ ಇದೆ ಅಂದರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಯಾಕಂದರೆ ಈ ಜಾಗನ ಸರ್ವೈಕಲ್ ಅಂತ ಹೇಳ್ತೀವಿ. ಅಲ್ಲಾದರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಬೆನ್ನಲ್ಲಿ ಕೆಳಗಡೆ ಬಂತು ಸೊಂಟ ಜಾಗದಲ್ಲಿ ಬಂದು ಲಂಬಾರ್ ಸ್ಪಾಂಡಿಲೈಟಿಸ್. ಇದು ವಯಸ್ಸಾದವರಲ್ಲಿ ಅಲ್ಲಿ ಇರುವಂಥದ್ದು ಏನು ನಾರ್ಮಲ್ ಆಗಿರುವಂಥದ್ದು, ಅನಾಟಮಿಕಲಿ ನಾರ್ಮಲ್ ಅಂತ ಹೇಳೋದು ಬೈ ಏಜ್ ಆದರೆ ಒಂದು ನಾರ್ಮಲ್ಸಿ ಹೋದಾಗ ನಿಮ್ಮಲ್ಲಿ ಬರುವಂಥದ್ದಕ್ಕೆ ನಾವು ಲಂಬಾರ್ ಅವ್ರ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಬಟ್ ಈ ನಡುವೆ ಆಕ್ಯುಪೇಷನಲ್ ಹಜಾರ್ಡ್, ನಿಮ್ಮ ಡಯಟ್ರಿ ಕಂಡೀಷನ್ಸು, ನಿಮ್ಮ ಪೋಸ್ಚರು, ನಿಮ್ಮ ಬ್ಯಾಡ್ ಮೇಂಟೆನೆನ್ಸು ಆ್ಯಂಡ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಸರಿಯಾಗಿಲ್ಲದೆ ಇರೋದ್ರಿಂದ ಕೂಡ ಆಗುತ್ತೆ. ಈ ಸ್ಲೀಪಿಂಗ್ ಹ್ಯಾಬಿಟ್ಸಲ್ಲಿ ಅಂತ ಹೇಳಿದ್ರೆ, ಒಂದು ನೇರವಾಗಿ ಮಲ್ಕೊಳ್ಳಿ, ದಿಟ್ಟವಾಗಿ ಮಲ್ಕೊಳ್ಳಿ, ಅಥವಾ ನೀವು ಲೆಫ್ಟಿಗೆ ತಿರುಗಿ ಮಲ್ಕೊಳ್ಳಿ ಅಂತೆಲ್ಲ ಲೆಕ್ಕಾಚಾರ. ಬಟ್ ಪಿಲ್ಲೋ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪಿಲ್ಲೋಗಳನ್ನು ನೋಡಿದರೆ ಕಣ್ಣಿನ ಆಕಾರದಲ್ಲಿರುತ್ತೆ. ಯಾಕೆ ಇರಬೇಕು ಅದು? ನಿಮ್ಮ ತಲೆ ಒತ್ತಿದಾಗ ಈ ಭುಜಕ್ಕೂ ಮತ್ತು ನಿಮ್ಮ ಕೆನ್ನೆ ಮಧ್ಯದಲ್ಲಿ ಒಂದು ಸಪೋರ್ಟನ್ನು ಕೊಡಬೇಕು. ಬಟ್ ಇದು ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಮಸ್ಯೆ ಬರೋದು ನೀವು ತಿರುಗಿ ಮಲಗಿದಾಗ. ಅದೇ ನೀವು ನೆಟ್ಟಗೆ ತಲೆ ಮೇಲೆ ಅಂದರೆ ಮೂಗು ಮೇಲೆ ಇಟ್ಕೊಂಡು ಮಲಗಿದಾಗಲೂ ಕೂಡ ಅದು ಪುನಃ ಬಂದು ನಿಮ್ಮ ಕತ್ತಿನ ಭಾಗದಲ್ಲಿ ಸಪೋರ್ಟ್ ಕೊಡುತ್ತೆ. ಹೊಟ್ಟೆ ಮೇಲೆ ಮಲಗಿದಾಗ್ಲೂ ಕೂಡ ಕತ್ತಿನ ಭಾಗದಲ್ಲಿ ಅದು ಸಪೋರ್ಟ್ ಕೊಡುತ್ತೆ. ಸೊ ದಿಸ್ ಇಸ್ ಹೌ ದ ಪಿಲ್ಲೋ ಇಸ್ ಬೀನ್ ಡಿಸೈನ್ಡ್. ಇದನ್ನು ಸೈಂಟಿಫಿಕ್ ಏನು ಇಲ್ಲ ಅಂತ ಅಂದ್ಕೊಂಬಿಡಿ, ಸೈಂಟಿಫಿಕ್ಲಿನೇ ಡಿಸೈನ್ ಮಾಡಿರೋದು. ಬಟ್ ಒಬ್ಬೊಬ್ಬರಿಗೆ ಫರ್ಮ್ ಪಿಲ್ಲೋ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ 2-3 ಪಿಲ್ಲೋಸ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಪಿಲ್ಲೋ ಇಲ್ಲದೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಪಿಲ್ಲೋ ಇಲ್ಲದೇ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಎನಾಟಮಿಕಲಿ ಸಪೋರ್ಟ್ ಆಗಿ ಅದು ರೀಜನರೇಟ್ ಆಗಲಿ ಅನ್ನೋ ಹೆಲ್ಪ್ಗೆ. ಅದರ್ವೈಸ್ ಪಿಲ್ಲೋ ಯೂಸಿಂಗ್ ಈಸ್ ಓನ್ಲಿ ಫಾರ್ ಸಪೋರ್ಟ್. ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ಇದೆಲ್ಲ ಕಂಡೀಷನ್ಸ್ಗಳಿಗಿಂತನೂ ನಿಮ್ಮಲ್ಲಿ ಒಂದು ಸ್ಕೋಲಿಯೇಟಿಕ್ ಅಂದರೆ ಈ ಥರ ಬೆಂಡಾಗಿರುವಂಥದ್ದು ಅಥವಾ ಕರ್ವೇಚರ್ ತೊಗೊಂಡಿರುವಂಥದ್ದು ಕಂಡೀಷನ್ಸ್ ಕೂಡ ಇರುತ್ತೆ. ಆವಾಗ ಡಿಸ್ಕಿನ ಒಂದು ಆ್ಯಂಗಲೇಷನ್ಸ್ ವೇರಿ ಆಗಿರುತ್ತೆ. ಇಟ್ಸ್ ಅನ್ ಅನಾಮಲಿ ಅಂದರೆ ಒಟ್ಟದಾಗಿಂದನೂ ಸಮಸ್ಯೆಯಲ್ಲೇ ಇರಬಹುದು, ಅಥವಾ ನೀವು ನಿಂತ್ಕೊಳ್ಳೋವಂಥದ್ದು ಭಂಗಿ ಶೈಲಿಯಲ್ಲಿ ಅಥವಾ ಕೂತ್ಕೊಳ್ಳೋವಂಥ ಶೈಲಿಗಳಲ್ಲಿ ನೀವಾಗೇ ನಿಮ್ಮ ಡಿಸ್ಕಿಗೆ ಒಂದು ಕರ್ವನ್ನು ಕೊಟ್ಬಿಡ್ತೀರಾ. ಸೊ ಅದು ಅಲ್ಲಿ ಸಮಸ್ಯೆಗೆ ಬರುತ್ತೆ. ನಿಮ್ಮ ಚಾಸಿನ ನೀವು ಬೆಂಡು ಮಾಡ್ಕೊಂಡಿದ್ದೀರಾ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಪೋಸ್ಚರಲ್ ಕಂಡೀಷನ್ಸ್ ಅಂತ ಹೇಳ್ಬೋದು ಅಲ್ಲಿ.
ಸೊ ಇದರ ನೆಕ್ಸ್ಟ್ ಅಂದರೆ ಡಿಜನರೇಟಿವ್ ಡಿಸ್ಕ್ ಕಂಡೀಷನ್ಸು. ಇದಕ್ಕೆ ಡಿಜನರೇಷನ್ ಅಂತ ಹೇಳಿದ್ರೆ ಬೈ ಏಜ್ ರಿಲೇಟೆಡ್ ಕಂಡೀಷನ್ಸ್, ಬೈ ಡಯಟ್ರಿ ಕಂಡೀಷನ್ಸ್ ಅಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಆಮೇಲಿಂದ ಡಿಹೈಡ್ರೇಟೆಡ್ ಡಿಸ್ಕ್ ಕಂಡೀಷನ್ಸ್ ಅಂದರೆ ನೀರಿನ ಅಂಶ ಕಡಿಮೆ ಇದ್ದಲ್ಲೂ ಕೂಡ ಆ ಒಂದು ಜೆಲಾಟಿನಸ್ ಕಂಡೀಷನ್ಸು ಬ್ರಿಟಲ್ ಆದಾಗ ನಿಮಗೆ ಸಮಸ್ಯೆ ಬರುತ್ತೆ. ಸೊ ಇಷ್ಟೆಲ್ಲ ಟೈಪ್ಗಳಲ್ಲಿ ನೀವು ಡಿಸ್ಕ್ ಪ್ರಾಬ್ಲಮಲ್ಲಿ ಸಫರ್ ಆಗ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಹಲೋ ಹಲೋ, ಹೇಳಿ ಅಮ್ಮ, ಏನಿದೆ? ನಮಸ್ತೆ ಡಾಕ್ಟ್ರೆ. ನಮಸ್ತೆ, ಹೇಳಿ. ಅದು ಒಂದು ವರ್ಷದಿಂದ ಬಿದ್ದಿದ್ದೆ. ಹಾಂ, ಬಿದ್ದಾಗಿಂದ ಇದು ಹಿಂದ್ಗಡೆ ಒಂಥರ ಪ್ರಾಬ್ಲಮ್ ಆಗಿ ಮುಂದೆಲ್ಲ ಕಲ್ಲು ಗಿಲ್ಲು ಎಲ್ಲ ಕೆಳಗಡೆ ಇಳಿದು ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರಾಬ್ಲಮ್ ಆಗಿದೆ ಅಂದರೆ ಏನು ಊತ ಬಂದಿದ್ಯಾ, ಇಲ್ಲ ಜೋಮ್ ಬರ್ತಾ ಇದೆಯಾ, ಇಲ್ಲ ನೋವು ಹೆಚ್ಚಿಗಿದೆಯಾ? ಆಮೇಲೆ ಕರಳೆಲ್ಲ ಕುಣಿತ, ಹೊಟ್ಟೆ ಎಲ್ಲ ಕುಣಿಯುತ್ತೆ. ಓಕೆ, ಯೂರಿನ್ ಜಾಗದಲ್ಲೆಲ್ಲ ಯೂರಿನ್ ಸಣ್ಣಗೆ ಒಂದು ಹಿಂದ್ಗಡೆ ಹೊಟ್ಟೆನ ಹೋಗೋ ಜಾಗ ಎಲ್ಲ ಕುಕ್ಕುತ್ತೆ. ಓಕೆ ಫೈನ್. ಜೋರು ಮಾತಾಡೋಕೆ ಬರಲ್ಲ. ಓಕೆ ಫೈನ್ ಅಮ್ಮ, ಇದರಲ್ಲಿ ನೀವು ಬಿದ್ದೋ ಎಲ್ಲೋ ಏಟ್ ಮಾಡಿಕೊಂಡು ನಿಮ್ಮ ಸ್ಪೈನಲ್ ಕಾಲಮ್ಗೆಲ್ಲೋ ಏಟ್ ಮಾಡ್ಕೊಂಡಿದ್ದೀರಾ. ಅದರಿಂದ ನಿಮ್ಮ ಯೂರಿನೇಷನ್ಗೆ ಡಿಫಿಕಲ್ಟಿ ಆಗ್ತಾ ಇದೆ, ಮೋಷನ್ ಪಾಸ್ ಮಾಡೋದಕ್ಕೆ ಡಿಫಿಕಲ್ಟಿ ಆಗ್ತಾಯಿದೆ. ಯಾಕೆಂದರೆ ನರಗಳ ಮೇಲೆ ಒತ್ತಡ ಬಂದಿದೆ ಅಂತ ಕಾಣುತ್ತೆ ಇಲ್ಲಿ. ಸೊ ಚಿಂತೆ ಮಾಡಬೇಡಿ, ನಿಮ್ಮ ರಿಪೋರ್ಟ್ಗಳನ್ನು ಎಲ್ಲ ತಗೊಂಡು ನಮ್ಮ ಹತ್ತಿರದ ಶಾಖೆಗೆ ವಿಸಿಟ್ ಮಾಡಿ, ತಜ್ಞರಿರ್ತಾರೆ, ಏನಿದೆ ಸಮಸ್ಯೆ ಅಂತ ನೋಡಿ ನಿಮಗೂ ತಿಳಿ ಹೇಳಿ ಚಿಕಿತ್ಸೆನ ಹೇಗೆ ಮಾಡಬಹುದು ಅನ್ನೋ ಒಂದು ವಿಧಾನನ ನಿಮಗೆ ತಿಳಿಸ್ಕೊಡ್ತಾರಮ್ಮ. ಮಾಡ್ಬೋದಮ್ಮ, ನೀವು ಶಾಖೆಗೆ ವಿಸಿಟ್ ಮಾಡಿ, ಯಾಕಂದರೆ ನಿಮ್ಮ ರಿಪೋರ್ಟ್ಸ್ ಬೇಕಾಗುತ್ತೆ. ಸೊ ಮಾಡಿಸಿಲ್ಲ ಅಂದ್ರೂ ನಿಮ್ಮ ರಿಪೋರ್ಟ್ ಮಾಡೋ ಏನೇನು ಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಟ್ಟು ಚಿಕಿತ್ಸೆನ ಮಾಡ್ಬೋದು ನಿಮ್ಮ ಕಂಡೀಷನಲ್ಲಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇದೆ ಅಂತಂದರೆ ಬಹಳಷ್ಟು ಜನ ಆಪ್ರೇಷನ್ ಮೊರೆ ಹೋಗ್ತಾರೆ. ಇನ್ನು ಕೆಲವರು ಆಪ್ರೇಷನ್ಗೆ ಹೆದರಿ ಡಾಕ್ಟರ್ನ ಕನ್ಸಲ್ಟೇ ಮಾಡೋದಿಲ್ಲ. ಸೊ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ನ ತಗೊಳ್ದಲೇ ಇದ್ದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಇವಾಗ ಕಾಂಪ್ಲಿಕೇಶನ್ಸ್ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಹೇಳೋರ ಪ್ರಕಾರನೇ ಸರಿಯಾದ ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ಲ. ಫಸ್ಟ್ ಇಸ್ ಟು ಐಡೆಂಟಿಫೈ. ಇವಾಗ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ನೋವಿದೆ, ಸೊಂಟ ನೋವಿದೆ, ಮೆಡಿಕಲ್ ಸ್ಟೋರ್ಗೆ ಹೋಗು, ಔಷಧಿ ತಗೋ. ಎಸ್, ದಟ್ ಈಸ್ ರಾಂಗ್. ಸೆಕೆಂಡ್, ಓಕೆ, ಟೆಂಪ್ರವರಿ ಟಿಲ್ ಯು ರೀಚ್ ದ ಹಾಸ್ಪಿಟಲ್ ಅಥವಾ ಡಾಕ್ಟ್ರನ್ನ ಮೀಟ್ ಮಾಡೋರ್ಗೂ ಏನೋ ಒಂದು ಪೇನ್ ಕಿಲ್ಲರ್ ತೊಗೊಂಡಿದ್ರು ಒಪ್ಕೊಳ್ಳೋಣ ಅಂತ. ಮನೆ ಮದ್ದು ಮಾಡಿದೆ, ಏನೋ ಕಟ್ಕೊಂಡೆ, ಸೊಂಟಕ್ಕೊಂದು ಏನು ಇದನ್ನು ಕಟ್ಕೊಂಡೆ. ನಾನೊಂದು ಪೇಷಂಟ್ ನೋಡಿದ್ದೀನಿ, ಚಾಪೇನ ಫೋಲ್ಡ್ ಮಾಡಿ ಬೆನ್ನಿಗೆ ಇಟ್ಕೊಂಡು ಅವರು ಪಂಚನ ಕಟ್ಕೊಂಡು ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿರೋ. ಸೊ ದಿಸ್ ಇಸ್ ಅ ಮೆಥಡ್ ಆಫ್ ಸಪೋರ್ಟಿಂಗ್. ಸೊ ಇದೆಲ್ಲ ಹಳೆ ಕಾಲದಲ್ಲೆಲ್ಲನೂ ಕಲ್ತಿರುವಂಥದ್ದನ್ನು ಅವರು ಯೂಸ್ ಮಾಡಿಕೊಂಡು ಬಂದರು. ಸೊ ಇವತ್ತು ನಡೆಯೋ ಥರ, ಆರಾಮಾಗಿ ನಡೆಯೋ ಥರ ಆಗಿದ್ದಾರೆ. ಸೊ ದಿಸ್ ಇಸ್ ಬೇಸಿಕ್ ಕಾಮನ್ ಸೆನ್ಸ್. ಸೊ ಇಷ್ಟನ್ನು ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ಬೇರೆ ಎಲ್ಲ ಏನೇನೋ ಪ್ರಯತ್ನಗಳನ್ನು ಮಾಡಿ ಡ್ಯಾಮೇಜ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ಸ್ ಏನು ಲೀಡ್ ಆಗುತ್ತೆ ಅಂದರೆ, ಇವಾಗ ಒಬ್ಬರು ಕಾಲರ್ ಹೇಳಿದ್ರು, ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ, ಮೋಷನ್ ಸರಿಯಾಗಲ್ಲ, ಹೊಟ್ಟೆಲ್ಲ ಕರಳೆಲ್ಲ ಏನೋ ಒಂಥರ ಆಗುತ್ತೆ, ನಡೆಯೋಕ್ಕಾಗಲ್ಲ, ಕಂಟ್ರೋಲ್ ಸಿಗಲ್ಲ. ಸೊ ಈ ಥರದ್ದೆಲ್ಲ ಆಗುತ್ತೆ. ಯಾಕಂದರೆ ಮೇನ್ ಸ್ಪೈನಲ್ ಕಾಲಮ್ಮಿಂದ ಬರುವಂಥದ್ದನ್ನು ಕಂಟ್ರೋಲ್ ಮಾಡ್ತಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಸರ್, ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಮಂಜುನಾಥ್ ಅವರು, ಗಣೇಶ್ ಅವರ. ನಮಸ್ಕಾರ, ಹೇಳಿ ಸರ್. ಸರ್ ನಿಮಗೆ ಕೋಟಿ ನಮಸ್ಕಾರಗಳು ಸರ್. ಮೊದಲವರೇ ಹೇಳಿ ಸರ್. ನನಗೆ ಪೈಲ್ಸ್, ಪಿಸ್ಟುಲಸ್ ಎಲ್ಲ ಆಗಿತ್ತು. ನಿಮ್ಮ ಹತ್ರ ಬಂದಿತ್ತು, ನನಗೆ ವಾರ್ತೆಗೆ ತುಂಬಾ ಧನ್ಯವಾದಗಳು ಸರ್, ನಮಸ್ಕಾರಗಳು. ಆಮೇಲೆ ನಮಗೆ ನಿಮ್ಮ ಮಂತ್ಲಿ ನಾನು ಬರ್ತೀನಿ ನಿಮ್ಮ ಹತ್ರ, ಇಲ್ಲೇ ಮಲ್ಲೇಶ್ವರಂತೆ. ನನ್ನ ಕಾಲು ತುಂಬ ಬರ್ತಾ ಇದೆಯಲ್ಲ ಸರ್ 3 ವರ್ಷದಿಂದ. ಶುಗರ್ ಎಸ್ ಸರ್, ಯಾಕಂದರೆ ಕಾಲಲ್ಲಿ ಜೋಮ್ ಬರ್ತಾ ಇದೆ ಅಂತ ಹೇಳಿ ಇದ್ದಾಗ ನೀವು ಹುಷಾರಾಗಬೇಕು. ಯಾಕಂದರೆ ಶುಗರ್ ಇದೆ ಅಂತ ಹೇಳಿದ್ರೂ ಕೂಡ ಹುಷಾರಾಗಬೇಕಾಗತ್ತೆ. ಯಾಕಂದರೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅಥವಾ ಡಯಾಬಿಟಿಕ್ ಫುಟ್ ಅನ್ನೋದನ್ನು ನೀವೆಲ್ಲಾದ್ರೂ ಎಕ್ವೈರ್ ಮಾಡ್ತಾ ಇರ್ಬೋದು. ಯಾಕಂದರೆ ನರಗಳಲ್ಲಿ ಸಕ್ಕರೆ ಹೋಗಿ ಕೂತ್ಕೊಂಡಾಗ, ಬ್ಲಡ್ ವೆಸಲ್ಗೂ ಕೂತ್ಕೊಂಡಾಗ ಏನಾಗುತ್ತೆ, ಬ್ಲಡ್ ವೆಸಲ್ಲಲ್ಲಿ ಮೂಮೆಂಟ್ ಆಗಬೇಕಾಗಿರೋಂಥ ರಕ್ತ ಮೂವ್ ಆಗೋದಿಲ್ಲ. ಆವಾಗ ನರಗಳಲ್ಲಿ ಬರಬೇಕಾಗಿರೋ ಒಂದು ಸಪ್ಲೈ ಅಂದರೆ ಇಂಪಲ್ಸ್ ಸಪ್ಲೈ ಕರೆಕ್ಟಾಗಿ ಇಲ್ಲದೆ ಹೋದಾಗ ನಿಮ್ಮಲ್ಲಿ ಸಮಸ್ಯೆ ಬರ್ಬೋದು. ಸೊ ಕಾಲಲ್ಲಿ ಉರಿ ಅಥವಾ ಏನೋ ಒಂಥರ ನಿಮಗೊಂದು ಡಿಸ್ಕಂಫರ್ಟು ಇನಿಷಿಯಲಾಗಿ ಸ್ಟಾರ್ಟ್ ಆಗ್ಬೋದು. ಕ್ರಮೇಣ
ಕ್ರಮೇಣವಾಗಿ ಅಲ್ಲಿ ಏನೂ ಸೆನ್ಸೇಷನ್ ಗೊತ್ತಾಗದೆ ಅನ್ನೋ ಸ್ಟೇಟಿಗೆ ಹೋಗ್ಬೋದು. ಹೌದಾ? ಆದಷ್ಟು ಬೇಗ ನೋಡ್ಕೊಳ್ಳೋಣ, ಚಿಕಿತ್ಸೆ ಮಾಡೋಣ ಅಂತ. ಇದಕ್ಕೆ ಚಿಕಿತ್ಸೆ ಇದೆ. ಇದಕ್ಕೆ ಮೇಲಾಗಿ ಡಯಾಬಿಟಿಸ್ ಇರೋರಲ್ಲಿ ನಿಮ್ಮ ಶುಗರ್ನ ಕಂಟ್ರೋಲಲ್ಲಿ ತರಬೇಕಾಗುತ್ತೆ. ದಟ್ ಈಸ್ ದ ಪ್ರೈಮರಿ. ಅದನ್ನು ಫಸ್ಟು ನೋಡಬೇಕು. ಸೊ ಅದನ್ನು ಮಾಡಿಕೊಂಡಾಗ ಕ್ರಮೇಣ ನಿಮ್ಮ ನರ್ವ್ ಡ್ಯಾಮೇಜ್ಗಳಿಗೆ ಮೆಡಿಕೇಷನ್ಸ್ನ ಕೊಟ್ಟು ನಾರ್ಮಲ್ಸಿಗೆ ತರ್ಬೋದು ಸರ್. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮುಂದುವರಿಸಿ. ಎಸ್, ಸೊ ಇವಾಗ ಕಾಂಪ್ಲಿಕೇಶನ್ಸಲ್ಲಿ ಅಂತೇಳಿ ನಾವು ಬಂದಾಗ ಅವರು ಕಾಂಪ್ಲಿಕೇಶನ್ಗಳನ್ನು ಹೇಳ್ತಾ ಬಂದ್ವಿ. ಸೊ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಸಡನ್ನಾಗಿ ನೀವು ರೆಗ್ಯುಲರಾಗಿ ಕಾಫಿ ಕುಡಿಯೋದಕ್ಕೆ ಬೆಳಗ್ಗೆ ಎದ್ದಿರ್ತೀರ, ಅಲ್ಲೂ ಉಜ್ಜಿರ್ತೀರ, ಯಾಕೋ ಮೂಮೆಂಟ್ ಸರಿಯಾಗಿ ಆಗ್ತಾರಲ್ಲ, ಓಕೆ, ಇವು ನೆಗ್ಲೆಕ್ಟ್ ಇದ್ದಾರೆ. ಬರ್ತೀರಾ ಕಾಫಿ ಕುಡಿಯೋದಕ್ಕೆ, ಕೈ ಹಾಕಕ್ಕೆ ಹೋಗ್ತೀರಾ, ನಿಮ್ಮ ಕೈ ಮೂಮೆಂಟ್ ಬರೋದಿಲ್ಲ. ಸೊ ಇದು ಸಿವಿಯರ್ ಆಗಿ ಆಗಿರುವಂಥದ್ದು. ಸೊ ದಿಸ್ ಇಸ್ ವೇರ್ ದ ನರ್ವ್ ಇಸ್ ಬೀನ್ ಕಂಪ್ರೆಸ್ಡ್ ಅಂತ ಹೇಳ್ತೀವಿ ನಾವೊಂದು. ಇನ್ನೊಂದೇನೋ ಕೂತ್ಕೊಂಡಿರ್ತೀರ, ಎದ್ದು ಹೋಗೋದಕ್ಕೆ ನೋಡ್ತೀರಾ, ನೀವು ಕೈನ ಊರಕ್ಕೆ ಹೋಗ್ತೀರಾ, ನಿಮ್ಗಲ್ಲಿ ಗೊತ್ತಾಗೋದೇ ಇಲ್ಲ ನಿಮ್ಮ ಕೈ ಊರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಭುಜಗಳಲ್ಲಿ ಏನೋ ಸ್ಟ್ರೆಂತ್ ಇಲ್ದಂಗೆ ಇರುತ್ತೆ, ಆಮೇಲೆ ನೋಡಿದ್ರೆ ನಿಮ್ಮ ಕೈ ಡ್ರಾಪ್ ಆಗಿರುತ್ತೆ. ರಿಸ್ಟ್ ಡ್ರಾಪ್ ಅಂತ ಹೇಳ್ತೀವಿ ನಾವು. ಸೊ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇರ್ಬೋದೇನೋ, ಇಲ್ಲೆಲ್ಲೋ ನರಗಳು ಒತ್ತೋಗಿದೆಯೇನೋ ಈ ರಿಸ್ಟ್ ಹತ್ರ ಅಂತ ಅಂದ್ಕೊಂಡ್ರೆ ಇಲ್ಲ, ಫುಲ್ ಸಪ್ಲೈಯಿಂದನೇ ನಿಮಗೆ ಇಶ್ಯೂವನ್ನು ಕ್ರಿಯೇಟ್ ಆಗಿರ್ಬೋದು. ಸೊ ಇಷ್ಟು ಮಟ್ಟಿನ ಸಿವಿಯರ್ ಕಂಡೀಷನ್ಸ್ ಆಗುತ್ತೆ ಆ್ಯಂಡ್ ದ ಪೇನ್ ಇಸ್ ಅನ್ಬೇರಬಲ್ ಆಗುತ್ತೆ. ಸೊ ಇದಕ್ಕೆ ನೆಗ್ಲಿಜೆನ್ಸ್ ಇಸ್ ದ ಮೇನ್ ಥಿಂಗ್. ಸೊ ಇಲ್ಲಿ ನೋವು ಅಂತೇಳಿ ಒಂದು ಔಷಧಿಯನ್ನು ಕೊಟ್ಟರೆ ತಾತ್ಕಾಲಿಕವಾಗಿ ನಿಮ್ಮ ನೋವು ಅಷ್ಟೇ ಕಮ್ಮಿ ಆಗುತ್ತೆ, ಬಟ್ ಅಲ್ಲಿ ಸಮಸ್ಯೆಗೆ ಎಲ್ಲೂ ಚಿಕಿತ್ಸೆ ಆಗ್ತಾ ಇಲ್ಲ ಅಲ್ಲಿ. ಸೊ ಸಮಸ್ಯೆಗೆ ಚಿಕಿತ್ಸೆ ಮಾಡಿದಾಗ ನೋವು ಕ್ರಮೇಣವಾಗಿ ಹೋಗುತ್ತೆ. ಬಟ್ ಖುಷಿಯಾಗಿರಿ, ನೋವಿದೆ ಅಂತ ಹೇಳಿದ್ರೆ ನಿಮ್ಮ ಪೇಯ್ನ್ ನರಗಳು ಬದುಕಿದೆ ಅಂತೇಳಿ ಅರ್ಥ ಇಲ್ಲಿ. ಸೊ ಅದರಿಂದ ನೋವು ಅನ್ನೋದನ್ನು ಹೇಳೋದರಲ್ಲಿ, ಸೊಂಟದಲ್ಲಿ ಹೇಳೋರಲ್ಲಿ ಖುಷಿಯಾಗಿರಿ, ದಟ್ ನರ್ವ್ ಇನ್ನೂ ಬದುಕಿದೆಯಪ್ಪ, ನಾನು ಇನ್ನೂ ಪೇಯ್ನನ್ನು ಅನುಭವಿಸ್ಬೋದು, ಗೊತ್ತಾಗ್ತಾ ಇದೆ ನನಗೆ ಅಂತ ತಿಳ್ಕೊಳ್ಳಿ. ಒಂದ್ಸತಿ ಅದು ಹೋಯ್ತು ಅಂದರೆ ದಟ್ಸ್ ನೋ ಪ್ರಾಬ್ಲಮ್. ಐದರ್ ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಕ್ಯೂರ್ಡ್ ಆರ್ ಯು ಆರ್ ಝೀರೋ ಇನ್ ಕಂಡೀಷನ್ ಅಂತ ಅರ್ಥ ಇದೆ. ಸೊ ದಿಸ್ ಇಸ್ ದಿ ಕಾಂಪ್ಲಿಕೇಶನ್ ವಿಚ್ ಲೀಡ್ಸ್ ಟು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ? ಇವಾಗ ಹೋಮಿಯೋಕೇರಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ನ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇವಾಗ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿನ ಹೇಗೆ ಅರೈವ್ ಆಗ್ತೀವಿ? ಸೊ ಯಾವುದೇ ಒಂದು ಕಂಡೀಷನನ್ನು ಪೇಷಂಟ್ ಬಂದಾಗ ಅವರ ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೊಳ್ತೀವಿ ನಾವಿಲ್ಲಿ. ಸೊ ಯಾವ ಥರ ನೋವಿದೆ, ಯಾವಾಗಿಂದ ಇದೆ, ಯಾವ ಜಾಗದಲ್ಲಿದೆ, ಎಲ್ಲಿಗೆ ಹರಡ್ತಾ ಇದೆ, ಸೊ ಈ ಥರ ಡೀಟೇಲ್ಗಳನ್ನು ಗ್ಯಾದರ್ ಮಾಡ್ಕೊಳ್ತೀವಿ. ಸೊ ಯಾವಾಗಿಂದ ಇತ್ತು, ಇದು ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ತೀವಿ. ಅದರ ಜೊತೆಯಲ್ಲಿ ಅವರ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ, ಏನು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ, ಅವ್ರು ಏನಾದ್ರು ಬೇರೆ ಮೆಡಿಕೇಷನ್ಸ್ ಇಲ್ಲ, ಥೈರಾಯ್ಡ್ ಇದೆಯಾ, ಇಲ್ಲ ಡಯಾಬಿಟಿಸ್ ಇದೆಯಾ, ಇಲ್ಲ ಕಿಡ್ನಿ ಸಮಸ್ಯೆ ಇದೆಯಾ, ಇಲ್ಲ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇದೆಯಾ, ಕಾಸ್ಮೆಟಿಕ್ ಕಂಡೀಷನ್ಸ್, ಇದೆಲ್ಲ ಡೀಟೇಲ್ಗಳನ್ನು ತೊಗೊಳ್ತೀವಿ. ಇದರ ನಂತರವಾಗಿ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿ, ಯಾಕಂತ ಹೇಳಿದ್ರೆ ತಂದೆ ತಾಯಿಯಿಂದ ಅವರಲ್ಲಿ ಸಮಸ್ಯೆಗಳು ಮಕ್ಕಳಲ್ಲಿ ಬರುವಂಥದ್ದಿದೆ, 30-60% ಅಷ್ಟು ಬರುವಂಥದ್ದಿರುತ್ತೆ. ಸೊ ಅದರಿಂದ ಅದನ್ನು ಗ್ಯಾದರೇಷನ್ ಮಾಡಿಕೊಂಡು ಸಿವಿಯಾರಿಟಿಗೆ ಇವ್ರು ಏನು ಹೋಗ್ಬೋದು ಅನ್ನೋ ಐಡಿಯಾನ ಗ್ಯಾದರ್ ಮಾಡ್ಕೊಳ್ತೀವಿ. ಇವರ ದಿನಚರಿ ಕೇಳ್ತೀವಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಹೇಗಿದೆ, ನಿಮ್ಮ ಲೈಫ್ ಸ್ಟೈಲನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ನಿಮ್ಮ ಸೆಡೆಂಟ್ರಿ ಹ್ಯಾಬಿಟ್ಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಅದರ ನೆಕ್ಸ್ಟು ನಿಮ್ಮ ಡಯಟಿಗೆ ಹೋಗ್ತೀವಿ. ಸೊ ಊಟ ತಿಂಡಿಯಲ್ಲಿ ಹೇಗಿದೆ ಅದನ್ನು ತಿಳ್ಕೊಂಡು ಎಲ್ಲೆಲ್ಲಿ ಕರೆಕ್ಷನ್ಸ್ ಬೇಕೋ ಅದನ್ನು ಹೇಳ್ತಾ ಬರ್ತೀವಿ. ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರಗಳ ಡೀಟೇಲ್ಗಳನ್ನು ಕೇಳ್ತೀವಿ, ಸೆಕ್ಷುವಲ್ ಆ್ಯಟ್ರಿಬ್ಯೂಟ್ಸ್ಗಳನ್ನು ಕೇಳ್ತೀವಿ, ಯಾಕಂದರೆ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ನ ತಿಳ್ಕೊಳೋದಕ್ಕಾಗಿ. ಪುರುಷನಲ್ಲಿ ಆತನ ಒಂದು ಸೆಕ್ಷುವಲ್ ಹ್ಯಾಬಿಟ್ಗಳನ್ನು ಕೇಳ್ತೀವಿ, ಯಾಕಂತ ಹೇಳಿದ್ರೆ ದೆರ್ ಇಸ್ ಅ ಕಂಡೀಷನ್, ಯಾಕಂದರೆ ನರಗಳು ವೀಕ್ ಆದರೆ ಸೆಕ್ಷುವಲ್ ಕಂಡೀಷನ್ಸು ವೀಕ್ ಆಗುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಆರ್ ಪ್ರೋನ್. ಇದರಿಂದ ಅವರ ಮನಸ್ಸಿನ ಬಗ್ಗೆ ಹೋಗ್ತೀವಿ. ಸ್ಟ್ರೈನು, ಸ್ಟ್ರೆಸ್ಸು ಈ ಥರದ್ದಿದ್ರೆ ನಿಮ್ಮ ಕಂಡೀಷನ್ನ ವರ್ಸ್ಟ್ ಮಾಡ್ತಾ ಬರುತ್ತೆ. ಅದ್ರ ಬಗ್ಗೆ ಡೀಟೇಲನ್ನು ತೊಗೊಂಡ ನಂತರ ನಿಮ್ಮ ಒಂದು ವೆಯ್ಟು, ಹೈಟು, ಗ್ರಿತ್ ಲೆವೆಲ್ಸ್ ಎಲ್ಲ ತಿಳ್ಕೊಂಡು ಒಂದು ಮೆಡಿಕೇಷನ್ನ ನಾವು ಪ್ಲ್ಯಾನ್ ಆಗಿ ಒಂದು ಕೋರ್ಸ್ ಥರ ನಾವು ಡ್ಯೂರೇಷನಲ್ ಪ್ಲ್ಯಾನ್ ಟ್ರೀಟ್ಮೆಂಟ್ ಆಗಿ ಮಾಡ್ತಾ ಬರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ಬಿಟ್ಟು. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ.
9550001133 1800 10812112.